ಶ್ರೀವ್ಯಾಸಯೋಗಿ ಹರಿಪಾದರಾಗಿ ಭಕ್ತಾತಿಪೋಗಿ ಹಿತದಕ್ಷ ಸದ್ಗಿ ತ್ಯಾಗಿ ವಿರಾಗಿ ವಿಷಯೇಶು ಭೋಗಿ ಮುಕ್ತೌ ಸದಾಗಿ ಸುರೇಂದ್ರ ಸಂಗೀ ಪರಪದ ರತಿಪಾರ್ಥ ಪಾಲಿತ ಛಾತ್ರ ಸಾರ್ಥ ಪಟುವಿದಿತ ನಾಯಾರ್ಥ ಪಾಣಿದತ್ತ ಅಖಿಲಾರ್ಥ ಪರವಿಜಯ ಸಮರ್ಥ ಪಾವಿತ ಶೇಷತೀರ್ಥ ಪರಿಮಿಲತ ಕುಮಾರ್ಥ ಪಾತು ಮಾಂ ವ್ಯಾಸತೀರ್ಥ ಅರ್ತಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯ ತಸ್ಮಾತಿಷ್ಟಾರ್ಥ ಸಿದ್ಧಯೇ. ಕರ್ನಾಟಕದ ಇತಿಹಾಸದಲ್ಲಿ ಕರುನಾಡಿನ ಕೀರ್ತಿಯನ್ನ ಮೆರೆಸಿದಂತಹ ವಿಜಯನಗರ ಸಾಮ್ರಾಜ್ಯವನ್ನ ಅದರ ಆಳ್ವಿಕೆಯಲ್ಲಿ ಉಳಿಸಿ ಬೆಳೆಸಿ ಬೆಳಗಿಸಿದ 5 ಜನ ಸಾರ್ವಭೌಮರಿಗೆ ರಾಜಗುರುಗಳಾಗಿ ಬೆರೆದಂತಹ ಬ್ರಹ್ಮಣ್ಯ ತೀರ್ಥರಿಂದ ಸನ್ಯಸ್ತರಾಗಿ ಶ್ರೀಪಾದರಾಜರಿಂದ ಸಮಗ್ರ ವಿದ್ಯಾವೈಭವವನ್ನು ಪಡೆದು ಭಾರತಾದ್ಯಂತ ತತ್ವವಾದದ ವಿಜಯ ಪತಾಕೆಯನ್ನು ಹಾರಿಸಿದ ವ್ಯಾಸತ್ರಯಗಳನ್ನು ವಿದ್ವತ್ ಪ್ರಪಂಚಕ್ಕೆ ನೀಡಿದ ಜನಸಾಮಾನ್ಯರಿಗೆ ವೇದಾಂತದ ತಿರುಳು ಮುಟ್ಟಬೇಕೆಂಬ ಉದ್ದೇಶದಿಂದ ಕನ್ನಡದಲ್ಲಿ ಆಧ್ಯಾತ್ಮ ಸಾಹಿತ್ಯವನ್ನು ರಚಿಸಿ ದಾಸಕೂಟವನ್ನು ಸ್ಥಾಪಿಸಿ ಪುರಂದರದಾಸರು ಕನಕದಾಸರಂತ ಹರಿದಾಸ ಧುರೀಣರನ್ನ ಜಗತ್ತಿಗೆ ನೀಡಿ ಭಕ್ತಿಯ ಭಾಗೀರಥಿಯನ್ನ ದೇಶದೆಲ್ಲದೆ ಹರಿಯುವಂತೆ ಮಾಡಿದ ತಿರುಪತಿಯ ವೆಂಕಟೇಶ್ವರನನ್ನ 12 ವರ್ಷಗಳ ಕಾಲ ಪೂಜಿಸಿ ತಿರುಮಲ ದೇವಸ್ಥಾನದ ಆಡಳಿತ ಹಾಗೂ ಪೂಜಾ ಪದ್ಧತಿಯಲ್ಲಿ ಸುವ್ಯವಸ್ಥೆಯನ್ನುಂಟು ಮಾಡಿದ ದೇಶಾದ್ಯಂತ ವಿದ್ಯಾಪೀಠಗಳನ್ನು ಸ್ಥಾಪಿಸಿ 10,000ಕ್ಕೂ ಹೆಚ್ಚು ಅಧಿಕ ವಿದ್ಯಾಶಿಷ್ಯರನ್ನ ಜಗತ್ತಿಗೆ ನೀಡಿದ ಮುನಿತ್ರಯರಲ್ಲಿ ಒಬ್ಬರಾದ ಜಗತ್ ಪ್ರಸಿದ್ಧರಾದ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರರಾದ 6 ಜನ ಚಕ್ರವರ್ತಿ ರಾಜರುಗಳಿಗೆ ರಾಜಗುರುಗಳಾಗಿ ಮೆರೆದಂತಹ ತತ್ವವಾದದ ಭಾನಂಗಳಲ್ಲಿ ವಿದ್ಯಾಸೂರ್ಯರಂತೆ ಬೆಳಗಿದಂತಹ ಮಹಾನುಭಾವರು, ಬೆಳಗುತ್ತಿರುವಂತ ಮಹಾನುಭಾವರೇ ವ್ಯಾಸರಾಜ ತೀರ್ಥ ಗುರು ಸಾರ್ವಭೌಮರು. ಅವರ ಆರಾಧನಾ ಮಹೋತ್ಸವದ ಪರ್ವಕಾಲದಲ್ಲಿ ನಾವಿದ್ದೇವೆ. ವ್ಯಾಸರಾಜ ಗುರು ಸಾರ್ವಭೌಮರ ಚರಿತ್ರೆಯನ್ನ ನಮ್ಮ ನರಹರಿ ಆಚಾರ್ಯರು ವ್ಯಾಸರಾಜರ ಮಠದ ಪರಂಪರೆಯನ್ನು ಹೇಳಿಸಿದಾಗ ವಿಸ್ತಾರವಾಗಿಯೇ 6-7 ದಿನಗಳಲ್ಲಿ ಅದನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಿದ್ವಿ. ವ್ಯಾಸರಾಜರ ಚರಿತ್ರೆ ಅವಾಗ ನೋಡಿದಾಗ ವ್ಯಾಸರಾಜರ ಸಾಹಿತ್ಯವನ್ನು ನೋಡುವುದಕ್ಕೆ ನಮಗೆ ಆಗಿರಲಿಲ್ಲ. ಆದ್ದರಿಂದ ಈ ಬಾರಿ ವ್ಯಾಸರಾಜರ ಸಾಹಿತ್ಯವನ್ನ ನಾವು ನೋಡುವಂತಹ ಪ್ರಯತ್ನ ಮಾಡೋಣ. ಇವತ್ತು ವ್ಯಾಸರಾಜ ಗುರು ಸಾರ್ವಭೌಮರು ತತ್ವಪ್ರಕಾಶಿಕಕ್ಕೆ ಚಂದ್ರಿಕೆಯನ್ನು ರಚನೆ ಮಾಡಿದಂಥ ಮಹಾನುಭಾವರು, ನ್ಯಾಯಾಮೃತವನ್ನು ರಚನೆ ಮಾಡಿದವರು, ತರ್ಕತಾಂಡವವನ್ನು ರಚನೆ ಮಾಡಿದವರು, ವೇದೋಜ್ಜೀವನವನ್ನು ರಚನೆ ಮಾಡಿದವರು. ವ್ಯಾಸತ್ರಯಗಳ ಸಹಾಯವಿಲ್ಲದೆ ಇವತ್ತು ಆಚಾರ್ಯರ ತತ್ವವೇದಾಂತದ ತಿರುಳು ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರ ಗ್ರಂಥಗಳು ಎಲ್ಲಾ ಮಠಗಳಲ್ಲಿಯೂ ಕೂಡ ಪ್ರಖ್ಯಾತಿಯನ್ನು ಪಡೆದಿವೆ. ಮಠತ್ರಯಗಳು ಅಂತಲೇ ಲೋಕದಲ್ಲಿ ಪ್ರಸಿದ್ಧರಾದಂತಹ ಎಲ್ಲ ಮಠಗಳಲ್ಲಿಯೂ ಕೂಡ ವ್ಯಾಸರಾಜರ ವ್ಯಾಸತ್ರಯಗಳು ಅದಿವತ್ತಿಗೂ ಕೂಡ ವಿದ್ಯಾ ಸಾಮ್ರಾಜ್ಯವನ್ನು ಆಳುತ್ತಿದೆ ಅಂದರೆ ತಪ್ಪಾಗಲಾರದು. ಅಂತಹ ಅಪೂರ್ವವಾದದ್ದು. ಅವರು ಅಪ್ಪಯ್ಯ ದೀಕ್ಷಿತರೇ ವ್ಯಾಸರಾಜರ ಗ್ರಂಥಗಳನ್ನು ನೋಡಿ ಮನಸೋತು ಮಧ್ವಾಚಾರ್ಯರ ಸೌತೆಕಾಯಿನಂತೆ ಇರುವಂತಹ ತತ್ವವಾದಕ್ಕೆ 3 ಕಟ್ಟು ಕೊಟ್ಟಾರ ವ್ಯಾಸರಾಯರು ಅಂತ ಅವರು ತಮಿಳಿನಲ್ಲೇ ಹೇಳುತ್ತಾರೆ. ಮಧ್ವಮತ ಅನ್ನುವಂತಹ ಸೌತೆಕಾಯಿ, ಮಧ್ವಮತವನ್ನು ಸೌತೆಕಾಯಿಗೆ ಹೊರಳಿಸಿ ಆ ಸೌತೆಕಾಯಿಯನ್ನು ಸುಲಭವಾಗಿ ಯಾರಾದರೂ ಕೂಡ ಛೇದನ ಮಾಡಿಬಿಡಬಹುದು ಅಂತ ನಿಮಗನ್ನಿಸ್ಬೋದು. ಅಂದ್ರೆ ಸೌತೆಕಾಯಿನಷ್ಟು ತಿರುಳು ಬಹಳ ಅದ್ಭುತವಾಗಿದೆ ಅಂತ. ಯಾಕೆಂದ್ರೆ ಅದೊಂದೇ ಕಾಯಿ ಎಲ್ಲ ಸೀಸನ್ನಲ್ಲೂ ಬೆಳೆಯೋದು. ಅವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಎಲ್ಲ ಹಣ್ಣುಗಳಿಗೂ ಒಂದು ಸೀಸನ್ ಅಂತಿದೆ, ಒಂದು ಋತುಕಾಲ ಅಂತ. ಎಲ್ಲ ಕಾಲದಲ್ಲಿ ಎಲ್ಲ ಹಣ್ಣುಗಳು ಸಿಗಲ್ಲ. ಮಾವಿನ ಹಣ್ಣಿನ ಕಾಲ ಅಂತೇವೆ, ಕಿತ್ಲೆ ಹಣ್ಣಿನ ಕಾಲ ಅಂತೇವೆ. ಒಂದೊಂದು ಹಣ್ಣುಗಳು ಒಂದೊಮ್ಮೆ ಸಿಗ್ತವೆ. ಆದರೆ ಎಲ್ಲಾ ಕಾಲದಲ್ಲಿಯೂ ಕೂಡ ಸಿಗುವುದು ಅತ್ಯಂತ ತುಷ್ಟಿದಾಯಕವಾದದ್ದು, ಪುಷ್ಟಿದಾಯಕವಾದದ್ದು. ಯಾವುದರ ಪದಾರ್ಥ ಕೋಸಂಬರಿ ಇಲ್ಲದೆ ಇದ್ರೆ ನಮ್ಮ ಹಬ್ಬದ ಊಟ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲವೋ ಅಂತಹ ಸೌತೆಕಾಯಿ. ಅದು ಎಲ್ಲ ಕಾಲಕ್ಕೂ ಬೇಕಾಗಿರ್ತಕ್ಕಂತಹ ಹಣ್ಣು ನಮ್ಮ ಅರ್ಥದಲ್ಲಿ ಹೋಗಿ ಸೌತೆಕಾಯಿ ಅದು ಆಚಾರ್ಯರ ಶಾಸ್ತ್ರ ಅಂತ. ಅದನ್ನೇನಾದರೂ ಸೀಳಿ ಬಿಡಬಹುದು ಅಂತ ಯಾರು ಅನ್ಕೊಂಡಿದ್ರೆ ನಿಮ್ಮ ಯೋಚನೆಯನ್ನು ಬಿಟ್ಟುಬಿಡ್ರಿ. ಯಾಕೆಂದ್ರೆ ಅಲ್ಲಿ ವ್ಯಾಸತ್ರಯಗಳು ಅನ್ನುವ 3 ಕಟ್ಟು ಪಟ್ಟಾರು ವ್ಯಾಸರ ಅಂತ ಅದು 3 ಕಟ್ಟನ್ನು ಹಾಕಿದ್ದಾರೆ. ಹಾಗಾಗಿ ಯಾರೂ ಕೂಡ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಪ್ಪಯ್ಯ ದೀಕ್ಷಿತರು ವ್ಯಾಸರಾಜರ ಅಮೋಘವಾಗಿರ್ತಕ್ಕಂಥ ಕೃತಿಗಳ ಬಗ್ಗೆ ಉದ್ಗಾರ ತೆಗೆಯುತ್ತಾರೆ. ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು ಕನ್ನಡದ ಕೀರ್ತನೆಗಳನ್ನು ರಚನೆ ಮಾಡಿದ್ದು ಅನ್ನುವುದಿದೆಯಲ್ಲ,
ಶ್ರೀಪಾದರಾಜರಾದ ಮೇಲೆ ವ್ಯಾಸರಾಜ ಗುರುಸಾರ್ವಭೌಮರ ಕೀರ್ತನೆಗಳು ಅನ್ನುವುದು ಇವತ್ತು ಯದ್ಯಪಿ ಯಾವ ಮಟ್ಟಕ್ಕೆ ಮನ್ನಣೆ ಪಡೆದಿದೆ ಅಂದರೆ, ತುಳಜಾ ಭವಾನಿ ಅಂತ ಆ ತುಳಜಾ ಸಾಮ್ರಾಜ್ಯದ ತುಳಜಾ ಭವಾನಿ ಆರಾಧಕನಾಗಿರ್ತಕ್ಕಂತಹ ಆ ತುಳಜಾ ಭವಾನಿಯ ಅರಸ ಅವ ಸಂಗೀತ ಪ್ರಪಂಚಕ್ಕೆ ವ್ಯಾಸರಾಜರು ಕೊಟ್ಟಂತ ಕೊಡುಗೆಗಳು ಅನ್ನುವುದನ್ನೇ ಕೂಡ ಅವ ತನ್ನ ಗ್ರಂಥಗಳಲ್ಲಿ ಬಹಳ ಆಳವಾಗಿ ಉಲ್ಲೇಖ ಮಾಡಿ ಅವರಿಗಿದ್ದಂತಹ ರಾಗದ ಬಗ್ಗೆ, ರಾಗಗಳು 72 ಮೇಳಕರ್ತ ರಾಗಗಳ ಬಗ್ಗೆ ಅವರಿಗಿದ್ದ ಪ್ರೌಢಮೆ, ಪುರಂದರದಾಸರನ್ನ ಅವರು ಸಲಹಿದಂತ ಪರಿ, ಹೇಗೆ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹರಾದರು, ಅದಕ್ಕೆ ವ್ಯಾಸರಾಜರ ಅನನ್ಯವಾಗಿರ್ತಕ್ಕಂಥ ಕೊಡುಗೆ ಏನು ಅಂತ ವ್ಯಾಸರಾಜರೇ ಮಾಡಬಹುದಾಗಿತ್ತು. ಆದರೆ ಪುರಂದರದಾಸರ ಮೇಲೆ ಅವರಿಗಿದ್ದಂಥ ಅಪ್ರತಿಮವಾಗಿರ್ತಕ್ಕಂಥ ಪ್ರೇಮ ಒಂದು ಪೂರ್ವಜನ್ಮದಲ್ಲಿ ಮೂಲ ಜನ್ಮದಲ್ಲಿ ಅವರು ನಮ್ಮ ಗುರುಗಳು ಅನ್ನುವಂತಹ ಭಾವ. ಇಲ್ಲಿ ಯದ್ಯಪಿ ಅವರು ನನಗೆ ಶಿಷ್ಯರಾಗಿದ್ದರೂ ಕೂಡ ಮೂಲ ರೂಪದಲ್ಲಿ ಅವರೇ ನನಗೆ ಗುರುಗಳು. ಹಾಗಾಗಿ ನಾದೋಪಾಸನೆ ಅಂದ್ರೆ ಅದು ನಾರದರಿಂದಲೇ ಬರಬೇಕು ಅನ್ನುವ ಅರ್ಥದಲ್ಲಿ ಅವರಿಂದಲೇ ಕರ್ನಾಟಕ ಸಂಗೀತಕ್ಕೆ ಒಂದು ಗ್ರಾಮರ್, ಇವತ್ತು ವ್ಯಾಕರಣವನ್ನ ಅವರ ಕೈಲಿ ರಚನೆ ಮಾಡಿ ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಪುರಂದರದಾಸರಿಗೇನು ಬಿರುದು ಕೊಡಿಸಿದ್ರು ಅದು ಇವತ್ತು ಪ್ರಖ್ಯಾತವಾಗಿದೆ. ಅದಕ್ಕೆ ಮೂಲ ಶಕ್ತಿಯಾಗಿ ಹಿಂದಿನಿಂದ ಅವರಿಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಮೂಲ ಪ್ರೇರಕ ಶಕ್ತಿಯಾಗಿ ನಿಂತವರು ವ್ಯಾಸರಾಜರೇ. ಅದಕ್ಕೆ ವ್ಯಾಸರಾಜರ ಗ್ರಂಥಗಳಲ್ಲಿ ಬಂದಿರುವಂತಹ ಪ್ರಮುಖವಾಗಿರ್ತಕ್ಕಂತಹ ಕೆಲವು ಪ್ರಮೇಯಗಳು, ಅವರ ಚರಿತ್ರೆ ನೋಡಿದ್ದೇವಾದ್ದರಿಂದ ಬೆಳಗ್ಗೆ ಅದನ್ನು ಆರಿಸಿಕೊಂಡು ಬಂದೆ. ಯಾಕೆಂದ್ರೆ ಕೆಲವು ಪ್ರಮೇಯಗಳು ಬಹಳ ಕಠಿಣ ಅನ್ನಿಸುವಂತಹ ಪ್ರಮೇಯಗಳನ್ನು ವ್ಯಾಸರಾಜರು ನಮ್ಮ ಮೇಲಿರುವಂತಹ ಅನುಗ್ರಹದಿಂದ ಎಷ್ಟು ತಿಳಿ ಮಾಡಿದ್ದಾರೆ ಅಂತ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪ್ರಮೇಯಗಳಿವೆ. ಯದ್ಯಪಿ ಅವರ ಚಂದ್ರಿಕಾ ಗ್ರಂಥಗಳಲ್ಲಿ, ಅವರ ನ್ಯಾಯಮೃತ ಗ್ರಂಥಗಳಲ್ಲಿ ಅವರು ಅದನ್ನು ಹೇಳಬೇಕಾದ್ರೆ ಸ್ವಲ್ಪ ಅದನ್ನ ಗಂಭೀರ ದೃಷ್ಟಿಯಿಂದಲೇ ಗಾಂಭೀರ್ಯವಾಗಿಯೇ ಹೇಳುತ್ತಾರೆ. ಆದರೆ ಕನ್ನಡಕ್ಕೆ ಅಂತ ಬಂದಾಗ ಬಹಳ ಸುಲಭ ಮಾಡಿಬಿಡ್ತಾರೆ. ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿಯೇ ಬಹಳ ಅಪೂರ್ವವಾದ ರೀತಿಯಲ್ಲಿ ಅದನ್ನು ನಿರೂಪಣೆ ಮಾಡುತ್ತಾರೆ. ನೋಡಿ, ಅವರ ತಾತ್ಪರ್ಯ ಚಂದ್ರಿಕಾದಲ್ಲಿ ಟೀಕಾಕೃತ್ಪಾದರ ಟೀಕೆಗಳ ಬಗ್ಗೆ ಅವರು ಅದನ್ನು ಉದ್ಗಾರವನ್ನ ತೆಗೀತಾ ಪ್ರತಿಸೂತ್ರಂ ಪ್ರಕಾಶ್ಯತೆ ಘಟನಾ ಘಟನೆಮಯ ಸ್ವೀಯ ಅನ್ಯ ಪಕ್ಷಯೋ ಸಮ್ಯಕ್ ವಿಧಾಂ ಕುರುವಂತೆ ಸೂರಯ ಅಂತ ಆಚಾರ್ಯರ ಬಗ್ಗೆ ಅವರು ಹೇಳ್ತಾರೆ. ನೋಡಿ, ಎಲ್ಲ ಮತಗಳಲ್ಲಿ ನೋಡಿ ಬ್ರಹ್ಮಸೂತ್ರದ ಬಗ್ಗೆ, ಬ್ರಹ್ಮಸೂತ್ರಗಳು ಎಷ್ಟಿವೆ ಅನ್ನುವುದನ್ನೇ ಮೊದಲು ನಿರ್ಣಯ ಮಾಡಲಿಲ್ಲ. 564 ಇದೆಯೋ ಎಷ್ಟಿದೆ ಅನ್ನುವುದನ್ನೇ ನಿರ್ಣಯ ಮಾಡಲಿಲ್ಲ. ಆಚಾರ್ಯರು ವಿಷ್ಣು ಅನ್ನುವ ಪದವೇ ಬ್ರಹ್ಮಸೂತ್ರವನ್ನು ಹೇಳುತ್ತದೆ ಅಂತ ಹೇಳಿಬಿಟ್ರು. ಯಾರಾಲಾವ ನನಗೆ 4, ಶಾ ಅನ್ನುವುದು 6, ಆಮೇಲೆ ವಿ ಅನ್ನುವುದು ಅದು ಹೇಳಿದರು. ವಿಷ್ಣು ಶಾಣ ಟಾಟಾ ಢಾಡಾಣ 5, ನನಗೆ 564. ಹಾಗಾಗಿ ಅಲ್ಲಿ ವಿಷಣು ಅಂಕಾನಾಂ ವಾಮತೋಗತಿ ಅಂತ ವಿ ಯಾರ ಲಾವ 4ನೇ ಅಕ್ಷರ, ಶಾ ಯಾರ ಲಾವ ಶಾ 6. ಅದಾದ ಮೇಲೆ ವಿ ಶಾಣು ನಕಾರ ಬರ್ತದೆ. ಟಾಟಾ ಢಾಡಾಣ 5ನೇದು. ಅಲ್ಲಿಗೆ 5, 4, 6, 5 ಆಗ್ತದೆ. ಅಂಕಾನಾಂ ವಾಮತೋಗತಿ ಅಂದ್ರೆ 564 ಆಗುತ್ತೆ. 564 ಬ್ರಹ್ಮಸೂತ್ರಗಳಿದೆ ಅಂತ ವಿಷ್ಣು ಅನ್ನುವ ಪದವೇ ಹೇಳುತ್ತದೆ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಅದಕ್ಕಿಲ್ಲಿ ವ್ಯಾಸರಾಜರು ಪ್ರತಿಸೂತ್ರಂ ಪ್ರಕಾಶ್ಯತೆ ಘಟಿನಾ ಘಟನೆಮಯ, ಕೆಲವು ಸೂತ್ರಗಳಿಗೆ ದೀರ್ಘವಾಗಿರ್ತಕ್ಕಂಥ ಅರ್ಥಗಳು, ಕೆಲವು ಸೂತ್ರಗಳಿಗೆ ಸಂಕ್ಷೇಪವಾದ ಅರ್ಥಗಳು, ಹಾಗೆಲ್ಲ ಮಾಡಲಿಲ್ಲ. ಆಚಾರ್ಯರು ಪ್ರತಿ ಸೂತ್ರವನ್ನೂ ಪ್ರಕಾಶ ಮಾಡುತ್ತಾ ಆ ಸೂತ್ರಕ್ಕೆ ಬೇಕಾಗಿರ್ತಕ್ಕಂಥ ತಾತ್ಪರ್ಯವನ್ನು ಕೊಡುತ್ತಾ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಿನ್ನೆಲೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಶ್ಲೋಕವನ್ನು ಕೊಡುತ್ತಾ, ಅನ್ಯ ಮತಗಳ ಅಸಾಧುತ್ವ ಹೇಗಿದೆ, ತತ್ವವಾದದ ಮಹತ್ವ ಏನಿದೆ ಅನ್ನುವುದನ್ನ ಘಟನಾ ಘಟತೆಮಯ ಅಥವಾ ಘಟನಾ ಘಟನೆಮಯ ಸ್ವೀಯ ಅನ್ಯ ಪಕ್ಷಯೋ ಸಮ್ಯಕ್ ವಿದ್ಯಾ ಕುರುವಂತೆ ಸೂರಯ ಅಂತ. ಅದಕ್ಕೆ ಆಚಾರ್ಯರು ದೊಡ್ಡವರಾಗ್ತಾರೆ. ಅವರು ಬರೀ ಸೂತ್ರದ ಅರ್ಥ ಮಾತ್ರ ಹೇಳಿಲ್ಲ, ಹೇಗೆ ಹೇಳಬೇಕು, ಅನ್ಯ ಮತಗಳಲ್ಲಿ ಸೂತ್ರಕ್ಕೆ ಹೇಗೆ ತಪ್ಪುವಾಗಿ ಅರ್ಥ ಮಾಡಿದ್ದಾರೆ, ಅದರ ಅಸಾಧುತ್ವ ಏನು ಅನ್ನುವುದನ್ನು ಪ್ರತಿ ಸೂತ್ರದಲ್ಲಿಯೂ ತೋರಿಸಿ, ಆ ಸೂತ್ರದ ಭಾವ ಏನು, ವೇದವ್ಯಾಸ ದೇವರಿಗೆ ಅದು ಹೇಗೆ ಸಮ್ಮತ ಅನ್ನುವುದನ್ನು ನಿರೂಪಣೆ ಮಾಡುತ್ತಾ, ತತ್ವವಾದ ಅನ್ನುವುದು ಯಾಕೆ ಶ್ರೇಷ್ಠವಾಗಿರ್ತಕ್ಕಂಥ ವಾದ ಅನ್ನುವುದನ್ನು ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಅವರ ಬ್ರಹ್ಮಸೂತ್ರ ಭಾಷ್ಯ, ಅದಕ್ಕೆ ಬಂದಂಥ ತತ್ವಪ್ರಕಾಶಿಕ, ಅವೆರಡೂ ಅಷ್ಟು ಅದ್ಭುತವಾದ ಗ್ರಂಥಗಳು. ಅದಕ್ಕೆ ನಾನು ಚಂದ್ರಿಕೆಯನ್ನು ರಚನೆ ಮಾಡ್ತಾ ಇದ್ದೇನೆ ಅಂತ ಜಿಜ್ಞಾಸಾ ಕಾರಣೀಭೂತ ಗುಣಪೂರ್ತಿ ಪ್ರಸಿದ್ಧಯೇ ಜೀವಾದಿ ಭೇದಕಂ ವಿಷ್ಣೋ ವಿಶ್ವಕರ್ತೃತ್ವ ಮುಚ್ಚತೆ ಅಂತ ತಾತ್ಪರ್ಯ ಚಂದ್ರಿಕೆಯಲ್ಲಿ ಹೇಳ್ತಾರೆ. ತನ್ನೊಳಗೆ ತಾನೇ ತಿಳಿಯುವಂತ ಭೇದಜ್ಞಾನ, ಭೇದಜ್ಞಾನ ಅನ್ನುವುದು ಹೊರಗಡೆ ತಿಳಿಯುವುದಲ್ಲ,
ಹೊರಗಡೆ ಇರುವ ಇಬ್ಬರು ವಸ್ತುಗಳಲ್ಲಿ ಭೇದ ಇದೆ ಅಂತಲ್ಲ. ಅಲ್ಲೂ ವ್ಯಾಸರಾಜರು ಹೇಳಿದಂಥದ್ದು ಹೊರಗಡೆ ನೋಡುವುದನ್ನು ಕಮ್ಮಿ ಮಾಡಯ್ಯ, ಒಳಗಡೆ ನೋಡ್ಲಿಕ್ಕೆ ಪ್ರಯತ್ನ ಮಾಡು. ಜಿಜ್ಞಾಸ ಕರುಣೀಭೂತ್ವ ಗುಣಪೂರ್ತಿ ಪ್ರಸಿದ್ಧಯೇ ಜೀವಾದಿ ಭೇದಕಂ ವಿಷ್ಣೋ ವಿಶ್ವಕರ್ತೃತ್ವ ಮುಚ್ಚತೆ ಅಂತ ನಮ್ಮಲ್ಲೇ ನಾವು ನೋಡುವುದಕ್ಕೆ ಪ್ರಯತ್ನ ಮಾಡೋಣ. ನಮ್ಮಲ್ಲೇ ನಾವು ನೋಡೋಣ. ಹೊರಗಡೆ ನೋಡಿ, ಹೊರಗಡೆ ಇರುವಂತ ಜನಗಳಲ್ಲಿ ಭೇದವನ್ನು ಹುಡುಕುವುದು, ಅವರಲ್ಲಿ ಭಗವಂತ ದೊಡ್ಡವ ಅಂತ ಪ್ರತಿಪಾದನೆ ಮಾಡುವುದಕ್ಕಿಂತಲೂ ಕೂಡ ನಮ್ಮಲ್ಲೇ ನಾವು ನೋಡುವುದು. ನಾವು ನಮ್ಮ ದೇಹ ಅಂದ್ರೆ ಏನು, ನಮ್ಮ ಜೀವ ಅಂದ್ರೆ ಏನು, ದೇಹಕ್ಕೂ ಜೀವಕ್ಕೂ ಇರುವಂತ ಸಂಬಂಧ ಏನು, ಜಡವಾಗಿರ್ತಕ್ಕಂಥ ದೇಹ ಒಳಗಿರ್ತಕ್ಕಂಥ ಜೀವದ ಅಪ್ಪಣೆಯ ಪ್ರಕಾರವಾಗಿ ಆಣತಿ ಪ್ರಕಾರವಾಗಿ ಹೇಗೆ ನಡೀತದೆ. ಯದ್ಯಪಿ ಅಲ್ಲ ಇಷ್ಟು ನಡೆಯುತ್ತಿದ್ದರೂ ಕೂಡ ಒಮ್ಮೊಮ್ಮೆ ಹುಷಾರು ತಪ್ಪಿದಾಗ ಅದು ಏರುಪೇರು ಯಾಕಾಗತ್ತೆ. ಇವೆಲ್ಲವೂ ಕೂಡ ಜಡಕ್ಕೆ ಹಾಕಿದಂತ ಆಹಾರ ಅದು ಜೀವಕ್ಕೆ ತೃಪ್ತಿಯನ್ನು ಹೇಗೆ ಕೊಡುತ್ತೆ. ನೋಡತಕ್ಕಂಥದ್ದು ಗೋಳಕ, ಕಣ್ಣು ಅನ್ನುವುದು ಗೋಳಕ, ಹೊರಗಡೆ ಇರ್ತಕ್ಕಂಥದ್ದು ಗೋಳಕ, ಒಳಗಿರ್ತಕ್ಕಂಥ ದೃಷ್ಟಿ ಎನ್ನುವುದು ಜಡ. ಅದು ಹೊರಗಡೆ ನೋಡಿರ್ತಕ್ಕಂಥ ವಸ್ತು ನಮಗೆ ಒಳಗಿನ ಜ್ಞಾನವನ್ನು ಹೇಗೆ ಮಾಡಿಕೊಡುತ್ತದೆ ಅಂತ ಎಲ್ಲವನ್ನೂ ಕೂಡ ಅವರು ವಿಮರ್ಶೆ ಮಾಡಿ ಚಂದ್ರಿಕಾ ಗ್ರಂಥದಲ್ಲಿ ಹೇಳ್ತಾರೆ. ಯದ್ಯಪಿ ಹೂವನ್ನ ನೋಡ್ತಾನೊಬ್ಬ ಮನುಷ್ಯ, ಸುಮ್ಮನೆ ಒಂದು ಉದಾಹರಣೆ ಇರಲಿ ಎನ್ನುವುದಕ್ಕೆ ಹೇಳ್ತಾ ಇದ್ದೆ. ಒಂದು ಹೂವನ್ನ ನೋಡಿದ್ರೆ ಅದು ಎಲ್ಲವೂ ಹೂವಿನಂತೆ ಕಾಣುವುದಿಲ್ಲ. ಅದು ಹೂವು ಅನ್ನುವ ಜ್ಞಾನ ಕೊಡ್ತದೆ, ಅದರಲ್ಲಿ ಎರಡೇ ಮಾತಿಲ್ಲ. ಆದ್ರೆ ಹೂವು ಅನ್ನುವಂತಹ ಜ್ಞಾನದ ಜೊತೆಗೆ ಈ ಹೂವನ್ನ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ತುಂಬಾ ಯೋಗ್ಯವಾಗಿರ್ತಕ್ಕಂಥ ಹೂವು ಅನ್ನುವಂಥ ಜ್ಞಾನ ಬರ್ತದೆ ಅವನಿಗೆ. ಕೆಲವು ಸತಿ ಹೂವನ್ನು ನೋಡಿದರೆ ಒಬ್ಬ ಮಗುವಿನ ಮುಖ ಜ್ಞಾಪಕ ಬರ್ಬೋದು. ಅರಳಿದ ಹೂವಿನಂತಿರುವಂತಹ ಮುಖ, ಒಂದು ಈಗ ತಾನೇ ಪ್ರಬುದ್ಧಮಾನಕ್ಕೆ ಬರ್ತಿರ್ತಕ್ಕಂತಹ ಮಗುವಿನ ಮುಖ, ಅದು ಅಥವಾ ತನ್ನ ಯಾರು ಅವರ ಪ್ರಿಯತಮೆಯ ಮುಖವೋ ಏನೋ ಒಂದು ಜ್ಞಾಪಕ ಬರುತ್ತದೆ ಹೂವನ್ನು ನೋಡಿದಾಗ. ಹೂವನ್ನ ನೋಡಿದಾಗ ಬರೀ ಹೂವು ಅನ್ನುವುದನ್ನೇ ಅದು ತಿಳಿಸಿಕೊಡದೆ ಹೂವಿನ ಸಂಬಂಧಿಯಾಗಿರ್ತಕ್ಕಂಥ ಮಿಕ್ಕ ಎಲ್ಲವನ್ನೂ ತಿಳಿಸಿಕೊಡ್ತದಲ್ಲ. ತಿಳಿಸಿಕೊಡುವಂತ ವಸ್ತು ಯಾವುದಾಗಾದರೆ ಅನ್ನವನ್ನ ನೋಡಿದ, ತುಂಬಾ ಚೆನ್ನಾಗಿತ್ತು ಅನ್ನ, ತಕ್ಷಣವೇ ಅವನಿಗೆ ಇನ್ನೊಂದು ಯಾವತ್ತೋ ಊಟ ಮಾಡಿದ್ದು ಜ್ಞಾಪಕ ಬರ್ತದೆ. ಇವತ್ತು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಅನ್ನ. ಅವನು ಹೇಳೇ ಬಿಡ್ತಾನೆ ಬಾಯಿ ಬಿಟ್ಟು, ಚಿತ್ರಾನ್ನ ಏನ್ ಚೆನ್ನಾಗಿ ಮಾಡಿದ್ದೀರಮ್ಮ, ನಾನು 30 ವರ್ಷದಿಂದ ತಿಂದದ್ದು ಮಂತ್ರಾಲಯದಲ್ಲಿ, ಅದು ಬಿಟ್ಟರೆ ಇವತ್ತೇ ತಿಂತಿರೋದು ಅಂತ. ಇಲ್ಲಿ ತಿಂದ ಚಿತ್ರಾನ್ನ ಅವನು 30 ವರ್ಷದ ಹಿಂದೆ ಕರ್ಕೊಂಡು ಹೋಗ್ತದೆ. ಹೆಂಗ್ ಕರ್ಕೊಂಡು ಹೋಗುತ್ತದು? ಯಾಕದು ಆ ಜ್ಞಾಪಕ ಎಲ್ಲಿದೆ? ಜ್ಞಾಪಕಗಳು ಚಿತ್ತದಲ್ಲಿ. ಜಡವೇ ಆಗಿ ಬಿಟ್ಟಿದ್ರೆ ಗೋಳಕ ಬರೀ ಗೋಳಕದ ಕೆಲಸವನ್ನೇ ಮಾಡುತ್ತಾ, ಅವೆಲ್ಲ ಇಂದ್ರಿಯಗಳು ಕೂಡ ಕೇವಲ ನಮಗೆ ವಸ್ತುಗಳನ್ನ ಪರಿಚಯ ಮಾಡಿಕೊಡುವ ಕೆಲಸವನ್ನೇ ಮಾಡ್ತಾ ಇದ್ರೆ ಇವೆಲ್ಲವೂ ಎಲ್ಲಿಂದ ಬರ್ತದೆ? ಕಲ್ಪನೆಗಳು, ಪರಿಕಲ್ಪನೆಗಳು, ಒಳಗಿರುವ ಉಪಮಾನಗಳು, ಇವೆಲ್ಲ ಹೇಗೆ ಬರ್ತದೆ ಅಂತ. ಅದಕ್ಕೆ ಜಿಜ್ಞಾಸ ಕಾರಣೀಭೂತ ಗುಣಪೂರ್ತಿ ಪ್ರಸಿದ್ಧ, ಇದನ್ನೇ ಜಿಜ್ಞಾಸೆ ಅಂತ ಕರೆದದ್ದು. ಅದಕ್ಕೆ ಜಿಜ್ಞಾಸೆ ನೋಡುವುದು. ಅವಾಗ ಯಾವುದಾದ್ರೂ ಒಂದು ಪದಾರ್ಥವನ್ನು ನೋಡಿದ್ರೆ ಅದರ ಸಂಬಂಧಿಯಾದ ಇನ್ನೊಂದು ಪದಾರ್ಥದ ಜ್ಞಾಪಕ ಬರ್ತದಲ್ಲ, ಯಾಕೆ ಅಂತ ಪ್ರಶ್ನೆ. ಬರೀ ಇದು ತೊಂಬಿಗೆ ಅಂತ ಕಾಣುವುದಿಲ್ಲ, ಬೆಳ್ಳಿ ತೊಂಬಿಗೆ ಅಂತ ಕಾಣಲ್ಲ. ಬೆಳ್ಳಿಗೆ ತೊಂಬಿಗೆ ನೋಡಿದಾಗ ನಮ್ಮ ಮದುವೆಯಲ್ಲಿ ನಮ್ಮ ಮಾವ ಕೊಟ್ಟ ತೊಂಬಿಗೆ ನಮಗೆ ಜ್ಞಾಪಕ ಬರ್ತದೆ ಅಂದ್ರೆ ಎಲ್ಲಿತ್ತು ಅಲ್ಲ, ಇದು ಇದುವರೆಗೂ ಯಾಕೆ ಜ್ಞಾಪಕ ಬರಲಿಲ್ಲ ನೋಡಿ. ಅದು ಜ್ಞಾಪಕ ಬರುವಾಗ ತೊಂಬಿಗೆಗೆ ಜ್ಞಾಪಕ ಬರ್ತದೆ, ಅದಕ್ಕೆ ಸಮಾನವಾಗಿರ್ತಕ್ಕಂಥ ವಸ್ತುಗಳೇ ಜ್ಞಾಪಕ ಬರುತ್ತೆ. ಅದಕ್ಕೆ ಏನನ್ನೋ ನೋಡಿದಾಗ ಏನೋ ಜ್ಞಾಪಕ ಬರಲ್ಲ. ಪಾನಕ ನೋಡಿದಾಗ ಕಾಫಿ ಜ್ಞಾಪಕ ಬರಲ್ಲ ಯಾರಿಗೂ ಕೂಡ. ಯದ್ಯಪಿ ಇವೆರಡೂ ಕೂಡ ದ್ರವ ಪದಾರ್ಥವಾದ್ರೂ ಕೂಡ ಕಾಫಿ ನೋಡಿದಾಗ ಪಾನಕದ ಜ್ಞಾಪಕ ಬರಲ್ಲ, ಪಾಯಸವನ್ನು ನೋಡಿದಾಗ ಸಾರಿನ ಜ್ಞಾಪಕ ಬರಲ್ಲ. ಇವೆಲ್ಲ ಇರ್ತದೆ ಅಲ್ವಾ? ಯಾಕಂದ್ರೆ ಸಂಬಂಧಿಪಟ್ಟಂತಹ ಅದಕ್ಕೆ ಸಂಬಂಧಪಟ್ಟ ಸಮೀಚೀನವಾಗಿರ್ತಕ್ಕಂಥ ವಸ್ತುಗಳೇ ಜ್ಞಾಪಕ ಬರ್ತದೆ. ಇದನ್ನ ಜಿಜ್ಞಾಸೆ ಮಾಡಯ್ಯ, ಹೊರಗಡೆ ಬಿಡು, ಇದನ್ನ ಜಿಜ್ಞಾಸೆ ಮಾಡಿ. ಗುಣಪೂರ್ತಿ ಪ್ರಸಿದ್ಧಯೇ, ಹಾಗಾದರೆ ಇದನ್ನ ತಂದು ಕೊಡುವವ ಯಾರು? ಅದು ಗುಣಪೂರ್ತಿಯಾಗಿರ್ತಕ್ಕಂಥವನ್ನೇ ತಂದು ಕೊಡಬೇಕು. ನೋಡಿ, ಯಾವುದೇ ವಸ್ತು ನೋಡಿದ್ರು ಅದರ ಯೋಗ್ಯತಾನುಸಾರವಾಗಿ ಅದು ಪೂರ್ಣವಾಗಿಯೇ ಇದೆ. ಯಾವುದೇ ವಸ್ತುವನ್ನ ತೆಗೆದುಕೊಂಡ್ರಿ, ನೀರು ಅದರ ಯೋಗ್ಯತಾನುಸಾರವಾಗಿ ನೀರು ಪೂರ್ಣವಾಗಿದೆ, ಅದು ದ್ರವವಾಗಿದೆ, ಒಳಗಡೆ ಸಿಹಿಯಿಂದ ಕೂಡಿದೆ. ಏನೇನು ನೀರಿಗೆ ಗುಣವಿರಬೇಕೋ ಎಲ್ಲ ಗುಣಗಳಿವೆ, ಅದರ ಪ್ರಕಾರ ಅದು ಪೂರ್ಣವಾಗಿದೆ. ಬೆಂಕಿ ಅದರ ಪ್ರಕಾರ ಪೂರ್ಣವಾಗಿದೆ. ಹಾಗಾಗಿ ಪೂರ್ಣವಾಗಿರ್ತಕ್ಕಂಥ ವಸ್ತುಗಳನ್ನ ನೋಡಿದಾಗ ಇನ್ನೊಂದು ಪೂರ್ಣವಾದ ವಸ್ತು ಜ್ಞಾಪಕ ಬರ್ತದೆ, ಒಮ್ಮೊಮ್ಮೆ ಅಪೂರ್ಣವಾದ ವಸ್ತು ಜ್ಞಾಪಕ ಬರ್ತದೆ ಅಂತ. ಆ ಬೆಂಕಿ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇತ್ತು ಆಚಾರ್ಯ, ಹೊಟ್ಟೆಯೊಳಗಿರುವ ಬೆಂಕಿ ಜ್ಞಾಪಕ ಬರ್ತಿತ್ತು ಅಂತ. ಹೊಟ್ಟೆಯೊಳಗಿರುವ ಬೆಂಕಿಯನ್ನು ಯಾರು ನೋಡಿಲ್ಲ, ಅದರ ಭಾವವನ್ನು ನೋಡಿದ್ದೇವೆ. ಅದು ಹೆಂಗೆ ಅಂದ್ರೆ ಕೊತ 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 ಅಂತ ಕುದಿತಾನ ಆಚಾರ್ಯ ಅವನು ಅಂತ. ಯಾರು ಕೊತ ಕೊತ ಕುದಿಯೋದು ಯಾವುದು? ಕೊತ ಕೊತ ಅಂತ ಕುದಿಯುವುದು ಎಣ್ಣೆ ಅಲ್ವಾ? ಇವನು ಕುದೀತಿದ್ದಾನೆ ಅಂತ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಅವನ ಹಾವಭಾವದಿಂದ ಗೊತ್ತಾಗುತ್ತೆ. ನೋಡಿ, ಒಂದಕ್ಕೊಂದಕ್ಕೆ ಸಂಬಂಧ ಏನು? ಅದಕ್ಕೆ ಅದು ಸಮಾನ ಸ್ಕಂದವಾಗಿರ್ತಕ್ಕಂಥ ಸಂಬಂಧವೇ ಅಲ್ಲ, ಅದು ವಿರುದ್ಧದಾಯಕವಾದ ಸಂಬಂಧ. ಎಣ್ಣೆ ಕುದಿಯುವುದಕ್ಕೂ ಇವನು ಆಟಾಟೋಪದಿಂದ ಕೋಪದಿಂದ ಆಟ ಆಡುವುದಕ್ಕೂ ಸಂಬಂಧವೇ ಇಲ್ಲ ಅಲ್ಲಿ. ಆದ್ರೆ ಅದರ ಸಂಬಂಧವನ್ನು ಕಲ್ಪಿಸ್ತದೆ. ಇದನ್ನ ಜಿಜ್ಞಾಸೆ ಅಂತ ಕರೆದದ್ದು. ಗುಣಪೂರ್ತಿ ಪ್ರಸಿದ್ಧಯೇ ಜೀವಾದಿ ಭೇದಕಂ ವಿಷ್ಣು ವಿಶ್ವಕರ್ತೃತ್ವ ಮುಚ್ಚತೆ. ಒಬ್ಬೊಬ್ಬರಿಗೆ ಅದು ಜ್ಞಾಪಕ ಬರುವ ರೀತಿಯೂ ಬೇರೆ ಆಗ್ತದೆ. ಕೆಲವರಿಗೆ ಮಠದ ಅಡಿಗೆ ಜ್ಞಾಪಕ ಬರ್ಬೋದು, ಕೆಲವರಿಗೆ ಮಾವನ ಮನೆ ಅಡಿಗೆ ಜ್ಞಾಪಕ ಬರ್ಬೋದು, ಕೆಲವರಿಗೆ ಹೋಟ್ಲಲ್ಲಿ ತಿಂದ ತಿಂಡಿ ಜ್ಞಾಪಕ ಬರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾಪಕ ಬರ್ತದೆ. ಸಂಸ್ಕಾರ ವ್ಯತ್ಯಾಸದಿಂದ ನೋಡಿದಂಥ ವಸ್ತುವು ಕೂಡ, ನಮಗೆ ಜ್ಞಾಪಕ ತರಿಸುವಂತ ವಸ್ತುವು ಕೂಡ ಅದು ಭೇದವಾಗ್ತದೆ. ಅಲ್ಲೇ ಭೇದಗಳಿವೆ.
ಬೇರೆ ಕಡೆ ಹೋಗೋದಕ್ಕಿಂತ ಅಲ್ಲೇ ಭೇದಗಳಿವೆಯಯ್ಯ. ಜೀವಾದಿಕ ಭೇದಕಂ ವಿಷ್ಣು. ಒಬ್ಬ ಒಂದು ವಸ್ತುವನ್ನು ನೋಡಿದರೆ ಅದೇ ವಸ್ತುವಿಗೆ ಸಂಬಂಧಪಟ್ಟದ್ದು ಒಬ್ಬರಿಗೆ ಎಲ್ಲವೂ ಅದೇ ಜ್ಞಾಪಕ ಬರುವುದಿಲ್ಲ. ಸುಮ್ಮನೆ ಹೇಳ್ತೇನೆ, 12 ಗಂಟೆ ಆಯಿತು ಅಂತ ಯಾರೋ ಹೇಳಿದರು. 12 ಗಂಟೆ ಆಯಿತು, ಈಗ ಕೇಳುವುದಕ್ಕೆ ನೋಡಿ, 12 ಗಂಟೆ ಆಯಿತು ಅಂದ್ರೆ ಅರ್ಥ ಏನು? 12 ಗಂಟೆ ಆಯಿತು ಅಂದ್ರೆ ಲೌಕಿಕವಾಗಿ ತೆಗೆದುಕೊಂಡ್ರೆ 12 ಗಂಟೆ ಆಯಿತು ಅಂತಲೇ ಅರ್ಥ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಜ್ಞಾಪಕ ಬರುತ್ತದೆ. 12 ಗಂಟೆ ಆಯಿತು ಅಂತಂದ್ರೆ ಆಚಾರ್ಯರಿಗೆ ಮಹಾಮಂಗಳಾರತಿ ಮಾಡಬೇಕು ಅನ್ನುವ ಸೂಚನೆ ಅಂತ ಅವರು ಅದನ್ನು ಹೇಳಿದ್ದಾರೆ ಅಂತ ಅವರು ಯೋಚನೆ ಮಾಡ್ತಾರೆ. 12 ಆಯಿತು ಅಂತಂದ್ರೆ ಯಾಕೋ ಆಚಾರ್ಯ ಉಪನ್ಯಾಸ ಮುಗಿಸ್ಲಿಲ್ಲ, ಹೋಗೊಂದ್ಸತಿ ಕಿವಿನಲ್ಲಿ ಹೇಳ್ಬೇಕು ಏನೋ, 12ವರೆಗೆ ಊಟ ಆಗ್ತಾರಲ್ಲ ಅಂತ ಕೆಲವರಿಗೆ ಊಟದ ಜ್ಞಾಪಕ ಬರಬಹುದು. 12 ಗಂಟೆ ಆಯಿತು ಅಂತಂದ್ರೆ ನಮ್ಗೆ ಏನು ಅಲ್ವಾ, ಈಗ ನಾವು ಎದ್ದು ಕೈಕಾಲು ತೊಳ್ಕೊಳ್ಳಬೇಕು, ಮಾಧ್ಯಾಹ್ನಿಕೆ ಮಾಡಬೇಕು ಅಂತ ಕೆಲವರಿಗೆ ಅನ್ನಿಸ್ಬಹುದು. ಒಬ್ಬೊಬ್ಬರಿಗೂ